ಪ್ರಶ್ನೆ. ಮೂರನೇದು, ಈಗ ಇಟಲಿಯ ಪ್ರಧಾನಮಂತ್ರಿಗಳ ಜೊತೆಗಿನ ಒಟ್ಟಾರೆ ಅವರು ಚಾಕ್ಲೇಟ್ ಕೊಟ್ಟಿದ್ದು ಎಲ್ಲ ಚರ್ಚೆ ಆಗ್ತಿದೆ. ಐ ಥಿಂಕ್ ಇಟ್ ಇಸ್ ವೆರಿ ಟ್ರಿವಿಯಲ್ ಅಲಿಗೇಷನ್ಸ್. ಅಥವಾ ಅದರ ಬಗ್ಗೆ ವಿರೋಧ ಪಕ್ಷದ ನಾಯಕರು ಮಾತನಾಡಬಾರ್ದಿತ್ತು ಅಂತ ನನಗೆ. ಯಾಕಂತಂದರೆ ಒಂದು ಚಾಕ್ಲೇಟ್ ಕೊಟ್ಟ ತಕ್ಷಣವೇ ಅದೊಂದು ನ್ಯೂ ಏಜ್ ಡಿಪ್ಲೊಮಸಿ ಅಪ್ಪ. ಇಲ್ಲ, ನೀವು ಇಲ್ಲಿ ಬಡತನ ಅಂದರೆ ಇಲ್ಲಿ ಸಂಕಷ್ಟದ ಸಮಯ ಬರ್ತಾ ಇದೆ ಅನ್ನುವ ಕಾರಣಕ್ಕೋಸ್ಕರ ಅಲ್ಲೇನೋ ಈ ನಗಲೂಬಾರ್ದು ಅಂತಕ್ಕಂಥದ್ದು. ಭಾಳ ನಕ್ಕು ಬಿಟ್ಟರೆ ಯಾಕೆ ಪ್ರಧಾನಮಂತ್ರಿಗಳು ನಕ್ಕರು, ಈ ರೀತಿ ಚರ್ವಣ ಮಾಡ್ತಾ ಹೋದರೆ ಅದಕ್ಕೆ ಕೊನೆ ಮೊದಲಿಲ್ಲ. ಇದೊಂದು ಆಮೇಲೆ ನರೇಂದ್ರ ಮೋದಿ ಎಲ್ಲವನ್ನ ಗಮನಿಸ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಇದ್ದಾರೆ. ಒಂದು 10 ಸೆಕೆಂಡಿನ ವಿಡಿಯೋ ಇಟ್ಕೊಂಡು ನೀವು ಅವರನ್ನು ಪರ್ಸ್ನಲಿ, ನನಗನ್ಸುತ್ತೆ ರಾಹುಲ್ ಗಾಂಧಿ ಆ ಮಟ್ಟಕ್ಕೆ ಹೋಗಬಾರ್ದಾಗಿತ್ತು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಅವರು ಪತ್ರಿಕಾಗೋಷ್ಠಿ ಮಾಡಲ್ಲ ಅನ್ನೋದನ್ನು ಟೀಕಿಸಿ. ನನ್ನ ಅಭಿಪ್ರಾಯ ಕೂಡ ಇರತಕ್ಕಂಥದ್ದು, ಪ್ರಧಾನಮಂತ್ರಿಗಳು ಎಂಡ್ ಆಫ್ ದ ಡೇ ವರ್ಷಕ್ಕೊಮ್ಮೆ ಆದರೂ ಪತ್ರಕರ್ತರನ್ನ ಪ್ರಧಾನಮಂತ್ರಿಗಳು ಮಾಡ್ತಿದ್ರು, ವಿಜ್ಞಾನ ಭವನಕ್ಕೆ ಕರೀತಿದ್ರು, ಎಲ್ಲ ಪತ್ರಕರ್ತರು ಇರ್ತಿದ್ರು. ಏನು ಪ್ರಶ್ನೆ ಅನ್ನೋದನ್ನು ಮೊದಲೇ ಅವರಿಗೆ ಮನಮೋಹನ್ ಸಿಂಗ್ ಬರೆದು ಕೊಡಬೇಕಾಗಿತ್ತು. ಅವ್ರ ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಳ್ತಾ ಇದ್ರು. ಆ ಪ್ರಶ್ನೆಗಳನ್ನು ಕೇಳಿ ಉತ್ತರ. ಮಾಧ್ಯಮಗಳ ಸಂಖ್ಯೆ ಜಾಸ್ತಿ ಆದಮೇಲೆ ಮನಮೋಹನ್ ಸಿಂಗ್ ಒಂದು ಹೊಸ ಕ್ರಮವಂತಂದ್ರು. ಅವರ ನಿವಾಸದಲ್ಲೇ 20 ಎಡಿಟರ್ಸ್ಗಳನ್ನು ಕರೆಸು, ಇಡೀ ದೇಶದಲ್ಲಿ ರೀಜನಲ್ಲು ನ್ಯಾಷನಲ್ಲು ಸೇರಿದಂತೆ 20 ಎಡಿಟರ್ಗಳನ್ನು ಕರೆಸಿ ಅದನ್ನೇ ಲೈವ್ ಟೆಲಿಕಾಸ್ಟ್ ಆಗಿ ಪತ್ರಿಕಾಗೋಷ್ಠಿಯನ್ನು ಮಾಡ್ತಿದ್ರು. ಅದನ್ನು ಮಾಡಬಹುದು ಅಂತ ಅನಿಸುತ್ತೆ. ಬಟ್ ಗೊತ್ತಿಲ್ಲ, ಈಗ ನೀವು ಹೇಳಿದಂಗೆ ಗುಜರಾತ್ನ ಎಕ್ಸ್ಪೀರಿಯನ್ಸ್ ಕಾರಣದಿಂದ, ಆ ಟೀಕೆಗಳ ಕಾರಣದಿಂದ ಕೂಡ ಪ್ರಧಾನಮಂತ್ರಿಗಳು ಪತ್ರಿಕಾಗೋಷ್ಠಿ ಮಾಡದೇ ಇದ್ದರೆ ಮಹಾಪರಾಧ ಅಂತ ನಾನು ಹೇಳ್ತಾ ಇಲ್ಲ ಇವತ್ತಿನ ದಿನಮಾನದಲ್ಲಿ. ಯಾಕಂದರೆ ಈಗ ಪೊಲಿಟಿಕಲ್ ಪಾರ್ಟಿಗೆ ಪತ್ರಕರ್ತರ ಪ್ರಶ್ನೆಗಳನ್ನು ಎದುರಿಸದೇ ಇರೋದು ಮಹಾಪರಾಧ ಅಂತ ನಾನು ಹೇಳ್ತಿಲ್ಲ. ಬಟ್ ಒಬ್ಬ ಪತ್ರಕರ್ತನಾಗಿ ನನಗನ್ನಿಸ್ತಿರ್ತಕ್ಕಂಥದ್ದು, ಅನೇಕ ಪ್ರಶ್ನೆಗಳಿವೆ, ಆ ಪ್ರಶ್ನೆಗಳಿಗೆ ಪ್ರಧಾನಮಂತ್ರಿಗಳು ಉತ್ತರ ಕೊಟ್ಟರೆ ಒಳ್ಳೆಯದು ಅಂತ. ಚಂದ್ರಶೇಖರ್ ಒಳಗಿಂದೊಳಗೆ ಆಘಾತ ಆಗಿರುತ್ತೆ. ಯಾಕಂದರೆ ಪತ್ರಿಕಾಗೋಷ್ಠಿ ಮಾಡುವುದೇ ಸಾಧನೆ ಅಂತ ಅನೇಕ ನಾಯಕರುಗಳು ಅಂದ್ಕೊಂಡ್ಬಿಟ್ಟಿದ್ದಾರೆ. ಎಸ್, ಒಂದು ನಿಮಿಷ. ವಿಂಗ್ ಕಮಾಂಡರ್ ರಾಜೀವ್, ಹೇಗೆ ನೋಡ್ತೀರಿ ಈ ವಿದೇಶ ಪ್ರವಾಸವನ್ನು? ಏನು ಸುದ್ದಿ ಆಗಬೇಕಾಗಿತ್ತು, ಏನು ಸುದ್ದಿ ಆಯಿತು? ಏನು ಚರ್ಚೆ ಆಗಬೇಕಾಗಿತ್ತು, ಏನು ಚರ್ಚೆ ಆಯಿತು? ಏನು ಚರ್ಚೆ ಆಯಿತು ಅಂತ ತಾವು ಹೇಳಿದ್ರ ಆಗಲೇ. ಏನು ಚರ್ಚೆ ಆಗಬೇಕಾಗಿತ್ತು ಅನ್ನೋದನ್ನ ನಾನು ಒಂದೆರಡು ಮಾತಲ್ಲಿ ಹೇಳ್ತೀನಿ. ಓಕೆ. ಮೊದಲನೇದಾಗಿ UAE ನಲ್ಲಿ ಹೋಗಿದ್ದು ಎನರ್ಜಿ ಸಪ್ಲೈ ಸೈಡ್ ಸೆಕ್ಯೂರಿಟಿ ಮತ್ತು ಡಿಫೆನ್ಸ್ ಅಲೈನ್ಮೆಂಟ್. ಇದು ಬಹು ಮುಖ್ಯವಾದ ಒಂದು 5 ಸ್ಟೇಜ್ ಪ್ರೊಸೆಸ್ ಅಂತ ತಗೊಂಡ್ರೆ, ಈ ಫಸ್ಟ್ ಸ್ಟೇಜ್ ನಲ್ಲಿ ವಿಸಿಟ್ ಇತ್ತಲ್ಲ, ದಟ್ ವಾಸ್ ದ ಕ್ರೂಷಿಯಲ್ ಒನ್. ಯಾಕೆಂದ್ರೆ ಎನರ್ಜಿನಲ್ಲಿ ನಮಗೆ ಆಯಿಲ್, LPG ಅಂಡ್ LNG ಇದು ಮೂರರಲ್ಲೂ ಲಾಂಗ್ ಟರ್ಮ್ ಕಮಿಟ್ಮೆಂಟ್ಸ್ ತಗೊಂಡ್ಬಂದಿದ್ದೀವಿ ಫ್ರಮ್ UAE. ಎಸ್, ಎಸ್ಪೆಷಲಿ ಆಯಿಲ್ನಲ್ಲಿ UAE OPEC ಇಂದ ಹೊರಗಡೆ ಬಂದದ್ದು, ಅದೇ ಟೈಮಿಗೆ ಕರೆಕ್ಟ್ ಆಗಿ ನಾವು ಟವಲ್ ಹಾಕಿದ್ದು ಲಾಭದಾಯಕ. ಇದೆಲ್ಲ ನೋಡಿದ್ರೆ ಮುಂಚಿತವಾಗಿ ಇದು ಸ್ಟಿಚ್ ಆಗಿತ್ತು ಅಂತ ಅನ್ಸುತ್ತೆ. ಯಾಕಂದ್ರೆ MBZ ಅವರು ಜನವರಿಲಿ ಬಂದಿದ್ರು ಭಾರತಕ್ಕೆ, ಅರ್ಧ ದಿನದ ಒಂದು ವಿಸಿಟ್. ಎಸ್, ಅವಾಗ್ಲೇ ಈ ವಾರ್ತಾಲಾಪಲ್ಲಿ ಇದು ಮಾತುಕತೆ ಎಲ್ಲ ಆಗಿದೆ. ಇದು ಬರೀ ಹಸ್ತಾಕ್ಷರದ ಒಂದು ದಿನ, ಯಾಕಂದ್ರೆ 2 ಗಂಟೆ ಕಾಲದಲ್ಲಿ ಈ ತರ ಅಗ್ರಿಮೆಂಟ್ಗಳು ಆಗಲ್ಲ. ಸೊ ಇದು ಮುಂಚಿತವಾಗೇ ಮಾತಾಡಿ OPEC ಇಂದ ಹೊರಗೆ ಬಂದ್ರೆ ನೀವೇ ನಮ್ ದೊಡ್ಡ ಟ್ರೇಡಿಂಗ್ ಪಾರ್ಟ್ನರ್, ವಿ ನೀಡ್ ಕಮಿಟ್ಮೆಂಟ್ಸ್ ಅಂತ ಮೊದಲೇ ಮಾತುಕತೆ ಆಗಿತ್ತು ಅಂತ ನನಗನ್ಸುತ್ತೆ. ಯುದ್ಧಕ್ಕಿಂತ ಮೊದಲೇ ಡಿಸೈಡ್ ಮಾಡ್ಬಿಟ್ಟಿದ್ರು ಇವ್ರು OPEC ಇಂದ ಹೊರಗೆ ಬರೋದು ಅಂತ. OPEC ಇಂದ ಹೊರಗೆ ಬರೋಕ್ಕಿಂತ ಮುಂಚೆ, ಯಾಕೆಂದ್ರೆ ಭಾರತ, ಚೀನಾ ಬಿಟ್ರೆ ದೊಡ್ಡ ಇಂಪೋರ್ಟರ್ಸ್ ಯಾರು ಇಲ್ಲ. ಹೌದು. ಅವ್ರು ಹೊರಗೆ ಬಂದು ಪ್ರೊಡಕ್ಷನ್ ಜಾಸ್ತಿ ಮಾಡ್ಕೊಂಡ್ರೆ ಯಾರಿಗೆ ಮಾರ್ತಾರೆ? ಕರೆಕ್ಟ್. ಸೊ ಹಾಗಾಗಿ ಚೈನಾನವ್ರು ಆಗ್ಲೇ ರಷ್ಯಾನಿಂದ ತಗೊಂತಿದ್ದಾರೆ. ಇಂಡಿಯಾ ವಾಸ್ ದ ಓನ್ಲಿ ಮೇಜರ್ ಪ್ಲೇಯರ್ ಇಂಪೋರ್ಟರ್. ಸೊ ಆ ಒಪ್ಪಂದ ಮುಂಚಿತವಾಗಿ ಮಾತುಕತೆ ಆಗಿತ್ತು MBZ ಅವ್ರು ಜನವರಿಲಿ ಬಂದಾಗ ಅಂತ ನನಗನ್ಸುತ್ತೆ. ಓನ್ಲಿ ಸರ್ಕಮ್ಸ್ಟಾನ್ಷಿಯಲ್ ಪಾಸಿಬಲ್. ಎರಡನೇದಾಗಿ ಸೆಕ್ಯೂರಿಟಿ ಆಂಗಲ್ ನೋಡಿದ್ರೆ, ಮಿಡ್ಲ್ ಈಸ್ಟ್ ನಲ್ಲಿ ಈಗ ಜಿಯೋ ಪೊಲಿಟಿಕಲ್ ಸಿಚುವೇಶನ್ ತುಂಬಾ ರ್ಯಾಪಿಡ್ ಆಗಿ ಚೇಂಜ್ ಆಗ್ತದೆ. ಪಾಕಿಸ್ತಾನ, ಟರ್ಕಿ, ಈಜಿಪ್ಟ್ ಹಾಗೂ ಸೌದಿ ಅರೇಬಿಯಾ ಒಂದು ಕ್ವಾಡ್, ಸೂನಿ ಕ್ವಾಡ್ ಅಂತ ಒಂದು ಕ್ವಾಡ್ ಮಾಡ್ಕೊಂಡಿದ್ದಾರೆ. ಇಟ್ ಈಸ್ ಎ ಸೆಕ್ಯೂರಿಟಿ ಅಲಯನ್ಸ್. ಅದರಲ್ಲಿ ಸೌದಿ ಅರೇಬಿಯಾ ದುಡ್ಡು ಕೊಡುತ್ತೆ, ಟರ್ಕಿ ಟೆಕ್ನಾಲಜಿ ತರುತ್ತೆ, ಪಾಕಿಸ್ತಾನ ತನ್ನ ಸೇನೆಯನ್ನು ತರುತ್ತೆ ಈ ಅಲಯನ್ಸ್ ಆಸ್ ಕಮಿಟ್ಮೆಂಟ್. ಸೊ ನಿಮ್ಗೆ ಗೊತ್ತಿರ್ಬೋದು, ಹಲವಾರು ವರ್ಷಗಳಿಂದ UAE MBZ ಅವ್ರಿಗೂ ಮತ್ತು MBS ಸೌದಿಯ ರಾಷ್ಟ್ರ ಪ್ರಿನ್ಸ್ಗೂ ಒಂದು ಫ್ರಿಕ್ಷನ್ ಇದೆ. 2 ದೇಶಗಳ ಮಧ್ಯನೂ ಒಂದು ಫ್ರಿಕ್ಷನ್ ಇದೆ, ಯಮನ್ ಮತ್ತೆ ಬೇರೆ ದೇಶಗಳು ವಿಷಯದಲ್ಲಿ.
ಈ ಒಂದು ಸುನಿ ಪ್ಯಾಕ್ಟ್ ಆದಾಗ ಯು ಗೆ ಒಂದು ಸ್ಥಿರವಾದ ಒಂದು ಸೆಕ್ಯೂರಿಟಿ ಅಂಬ್ರೆಲಾ ಬೇಕಿತ್ತು. ಸೊ ಇಂಡಿಯಾ ಜೊತೆ ಒಂದು ಅಲಯನ್ಸ್ ಮಾಡ್ಲಿಕ್ಕೆ ಅವ್ರು ರೆಡಿ ಆಗಿದ್ದಾರೆ. ಓಕೆ, ಇದರಲ್ಲಿ ಇಂಡಿಯಾಗೆ ಏನ್ ಸಿಕ್ತು? ನಮ್ಮ ಇಂಡಿಯನ್ ಡಿಫೆನ್ಸ್ ಎಕ್ಸ್ಪೋರ್ಟ್ಸ್ ಏನಿನ್ನೊಂದು 2-3 ವರ್ಷದಿಂದ ತುಂಬಾ ಜಾಸ್ತಿ ಆಗ್ತಿದೆ, ಅದಕ್ಕೊಂದು ರಿಲಯಬಲ್ ರಿಚ್ ಬೈಯರ್ ಸಿಕ್ತು. ದಟ್ ಈಸ್ ಫಸ್ಟ್. ಓಕೆ, ಎರಡನೇದಾಗಿ ಈ ದಶಕದಲ್ಲಿ ನಮಗೆ ಬೇಕಾಗಿರೋದೇನು? ಸೆಮಿ ಕಂಡಕ್ಟರ್ಸ್ ಬೇಕು, ರೇರ್ ಅರ್ತ್ ಮಿನರಲ್ಸ್ ಬೇಕು. ಹಾಗಾಗಿ ಸೆಮಿ ಕಂಡಕ್ಟರ್ಸ್ಗೆ ಟ್ರಂಪ್ನವ್ರು ಚೈನಾಗ್ ಬಂದು ಸೆಮಿ ಕಂಡಕ್ಟರ್ಸ್ ಕೊಡಿ ಅಂತ ಕೇಳಿದ್ರು. ಹೌದು, ಅಂದ್ರೆ ಚಿಪ್ಸ್. ನಾವೇನ್ ಕೇಳಿದ್ವಿ? ನೆದರ್ಲ್ಯಾಂಡ್ಸ್ ಹೋದ್ವಿ, ASML ಇಂದ ಟೂಲ್ಸ್ ಕೇಳಿದ್ವಿ. ಎಸ್, ನೀವು ಟಾಟಾದವ್ರು ರೆಡಿ ಮಾಡ್ತಾರ ಸೆಮಿ ಕಂಡಕ್ಟರ್ ನಾವೇ ಮಾಡ್ಕೊಂತೀವಿ, ನೀವು ಟೂಲ್ಸ್ ಕೊಡಿ ಅಂತ ASML ಇಂದ ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿದೀವಿ. $11 ಬಿಲಿಯನ್ ಗುಜರಾತ್ ನಲ್ಲಿ ಒಂದು ಸೆಮಿ ಕಂಡಕ್ಟರ್ ಹಬ್ ತಯಾರಾಗ್ತಿದೆ. ಅಲ್ಲಿ ಈ ಟೂಲ್ಸ್ ಬಂದು ಫ್ಯಾಬ್ರಿಕೇಶನ್ ಮಾಡುತ್ತೆ ಸೆಮಿ ಕಂಡಕ್ಟರ್ಸ್. ಸೊ ಇನ್ ದ ಡೇಸ್ ಟು ಕಮ್ ಸೆಮಿ ಕಂಡಕ್ಟರ್ಸ್ ರಿಲಯನ್ಸ್ ನಮ್ದು ಏನಿತ್ತು ಹೊರಗಡೆ ಮಾರ್ಕೆಟ್ ಮೇಲೆ, ತೈವಾನ್ ಮೇಲಾಗ್ಲಿ ಚೈನಾ ಮೇಲಾಗ್ಲಿ, ಅದು ಕಡಿಮೆ ಆಗ್ತದೆ. ಮತ್ತೊಂದು ಮುಖ್ಯವಾದ್ದು, LPG ನಲ್ಲಿ ಏನು ದಿನವಿಡೀ ಇವತ್ತು $100 ಜಾಸ್ತಿ ಆಯ್ತು, $200 ಜಾಸ್ತಿ ಆಯ್ತು ಅಂತ ಏನು ಅನ್ರೆಸ್ಟ್ ನಡೀತಾ ಇತ್ತು ನಮ್ಮ ಸಮಾಜದಲ್ಲಿ, ಒಂದು 45 ಡೇ ಬಫರ್ ಅಗ್ರಿಮೆಂಟ್ ಆಗಿದೆ UAE ಜೊತೆ. ಲಾಸ್ಟ್ ಇಟಲಿ ಜೊತೆ ಒಂದು ಸ್ಟ್ರಾಟಜಿಕ್ ಕಮಿಟ್ಮೆಂಟ್ ಆಗಿದೆ. ದಟ್ ನೀವು ನಮಗೇನಾದ್ರೂ ಡಿಫೆನ್ಸ್ ಎಕ್ಸ್ಪೋರ್ಟ್ ಮಾಡಬೇಕು ಅಂದ್ರೆ ನೀವು ಸೆನ್ಸಿಟಿವ್ ಡಿಫೆನ್ಸ್ ಟೆಕ್ನಾಲಜಿನ ಪಾಕಿಸ್ತಾನಕ್ಕೆ ಕೊಡಬಾರ್ದು. ಯಾಕೆ ಅಂದ್ರೆ ಪಾಕಿಸ್ತಾನದ ಒಟ್ಟು ಇಂಪೋರ್ಟ್ಸ್ ನಲ್ಲಿ 9% ಇಟಲಿಯಿಂದ. ಸೊ ಅದನ್ನ ಮುರಿದಿದ್ದೀವಿ ನಾವು. ಎಸ್, ಇದನ್ನೆಲ್ಲ ನೋಡಿದ್ರೆ ಒಂದು ಸಪ್ಲೈ ಸೈಡ್ ಸೆಕ್ಯೂರಿಟಿ ಮತ್ತೆ ಡಿಫೆನ್ಸ್ ಸ್ಟ್ರಾಟಜಿಕ್ ಕೋಆಪರೇಷನ್ಗೆ ಒಂದು ಇದು ಕೊಟ್ಟಿದ್ದಾರೆ, ಬಲ ಕೊಟ್ಟಿದ್ದಾರೆ ಈ 5 ದಿನ ಡಿಬೇಟ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.